ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಗೊಂಬೆಗಳನ್ನು ಮಾಡಿ ಮನುಷ್ಯನ ಮೇಲೆ ಮಾಡುವಂತಹ ವಿಕೃತ ಮಾಂತ್ರಿಕ ಪ್ರಯೋಗಕ್ಕೆ ಇವತ್ತಿನ ದಿನ ಪರಿಹಾರ ತಿಳಿಸ್ತೇನೆ. ಈ 5 ವಸ್ತುಗಳಿಂದ ಅಮಾವಾಸ್ಯೆ ದಿನ ಪ್ರಯೋಗ ಮಾಡಿದರೆ ಗೊಂಬೆಗಳಿಂದ ಮಾಡಿದ ಮಾಂತ್ರಿಕ ಪ್ರಯೋಗ ದೂರ ಆಗ್ತದೆ. ಈ ಗೊಂಬೆಗಳಿಂದ ಮಾಂತ್ರಿಕ ಪ್ರಯೋಗಕ್ಕೆ ಒಳಗಾದಂಥ ವ್ಯಕ್ತಿಗಳಿಗೆ ಸ್ವಪ್ನಗಳ ಮುಖಾಂತರ ಕಾಡಾಟ ಹೆಚ್ಚಾಗ್ತದೆ. ಈ ಗೊಂಬೆಗಳಿಂದ ಹೇಗೆ ಮಾಡ್ತಾರೆ ನೋಡಿ. ಮನುಷ್ಯನ ದೇಹ ಅಥವಾ ರೂಪ ಬೇಕಾದಾಗ ಕಪ್ಪು ಬಟ್ಟೆಗಳಿಂದ ಅಥವಾ ಅಕ್ಕಿ ಹಿಟ್ಟಿನಿಂದ, ಗೋಧಿ ಹಿಟ್ಟಿನಿಂದ, ರಾಗಿ ಹಿಟ್ಟಿನಿಂದ ಹೆಣ್ಣು ಅಥವಾ ಗಂಡಿನ ಗೊಂಬೆಗಳನ್ನು ಮಾಡಿ ಅದರ ಮೇಲೆ ಕಬ್ಬಿಣದ ಸೂಜಿಗಳನ್ನು ಚುಚ್ಚಿ ಮಾಂತ್ರಿಕವಾಗಿ ಮತ್ತು ತಾಂತ್ರಿಕವಾಗಿ ಪ್ರಯೋಗ ಮಾಡ್ತಾರೆ. ನಿಮಗೆ ಶತ್ರು ರೂಪದಲ್ಲಿರುವಂತಹ ವ್ಯಕ್ತಿಗಳು ಆ ಪ್ರಯೋಗಕ್ಕೆ ಒಳಗಾಗಿದ್ದ ಕೂಡಲೇ, ಗೊಂಬೆಗಳ ಪ್ರಯೋಗಕ್ಕೆ ಒಳಗಾದಂಥ ವ್ಯಕ್ತಿಯ ನರನಾಡಿಗಳೇ ಹಾಳಾಗ್ತವೆ. ಇದರಿಂದ ಅವರು ಆರೋಗ್ಯ ಬಾಧೆಗೆ ತುತ್ತಾಗ್ತಾರೆ, ಅನಾರೋಗ್ಯ ಪೀಡಿತರಾಗಿ ನೆಲ ಕಸ್ತಾರೆ. ಯಾವ ಪಾಸಿಟಿವಿಟಿನೂ ಅವರ ಮನಸ್ಸಲ್ಲಿ, ದೇಹದಲ್ಲಿ, ಜ್ಞಾನದಲ್ಲಿ ಇರೋದಿಲ್ಲ. ಈ ಗೊಂಬೆಗಳ ಪ್ರಯೋಗ ತಂತ್ರಶಾಸ್ತ್ರದಲ್ಲಿಯೇ ಒಂದು ವಿಚಿತ್ರ ವಿಕೃತ ಪ್ರಯೋಗವಾಗಿರುತ್ತದೆ. ಇಂಥ ಪ್ರಯೋಗಕ್ಕೆ ಪರಿಹಾರ ಬೇಕು ಅಂದರೆ, ಅಥವಾ ಪ್ರಯೋಗಕ್ಕೆ ಒಳಗಾದಂಥ ವ್ಯಕ್ತಿಗಳಿಗೆ ಸಿಂಪ್ಟಮ್ ಬರುವಂಥದ್ದು ಒಂದೇ: ಸ್ವಪ್ನಗಳ ಮುಖಾಂತರ ಕಾಡಾಟ, ರಕ್ತ ಕಾಣುವಂಥದ್ದು, ಮಾಂಸ ಕಾಣುವಂಥದ್ದು, ಹಾಗೆ ಈ ಗೊಂಬೆಗಳು ಕಾಣುವಂಥದ್ದು, ಮಶಾಣ ಕಾಣುವಂಥದ್ದು. ಇಂಥ ಪ್ರಯೋಗದಿಂದ ಮಾತ್ರ ಸಾಧ್ಯತೆ ಇರ್ತದೆ. ಗೊಂಬೆಗಳ ಪ್ರಯೋಗದಿಂದ ಇಂಥ ಪ್ರಯೋಗಕ್ಕೆ ಒಳಗಾದವರು ಅಮಾವಾಸ್ಯೆ ಹಾಗೂ ಶುಕ್ರವಾರದ ದಿನಗಳಲ್ಲಿ ನೋಡಿ, ಮನೆಯಲ್ಲಿರುವಂಥ ಒಂದು ಕೆಂಪು ವಸ್ತ್ರ ತಗೊಳ್ಳಿ, 5 ಕೆಂಪು ದಾಸವಾಳದ ಹೂಗಳನ್ನು ತಗೊಂಬನ್ನಿ, 5 ಕೆಂಪು ಮೆಣಸಿನಕಾಯಿಗಳನ್ನ ತಗೊಳ್ಳಿ, ಹಾಗೆ 1 ತೆಂಗಿನಕಾಯಿಯನ್ನು ತಗೊಂಡು ಕೆಂಪು ಬಟ್ಟೆಯಲ್ಲಿ ಈ ಎಲ್ಲ ವಸ್ತುಗಳನ್ನ ಹಾಕಿ, ಕೆಂಪು ಬಟ್ಟೆ ಮೇಲೆ 5 ದಾಸವಾಳದ ಹೂವು, ಹಾಗೆ 1 ತೆಂಗಿನಕಾಯಿ, 5 ಕೆಂಪು ಮೆಣಸಿನಕಾಯಿಗಳು, ಹಾಗೆ ಕೆಂಪು 1 ತೆಂಗಿನಕಾಯಿ ಕೆಂಪು ವಸ್ತ್ರದಲ್ಲಿ ಗಂಟು ಕಟ್ಟಿ ಮನೆಯ ಬಾಗಿಲಿಗೆ ನೀವು ಕಟ್ಟಬೇಕಾಗ್ತದೆ. ಮನೆಯ ಬಾಗಿಲಿಗೆ ಕಟ್ಟಿ ಪ್ರತಿ ಶುಕ್ರವಾರ ಅಥವಾ ಅಮಾವಾಸ್ಯೆಯ ದಿನಗಳಲ್ಲಿ ಅದಕ್ಕೆ ಸಾಂಬ್ರಾಣಿ ಹೊಗೆ ಹಾಕಿ ನೀವು ಪೂಜೆ ಮಾಡ್ತಾ ಬಂದರೆ ಗೊಂಬೆಗಳಿಂದ ಮಾಡಿದ ಪ್ರಯೋಗಕ್ಕೆ ದುರ್ಗಾಶಕ್ತಿಯಿಂದ ಪರಿಹಾರ ಸಿಗ್ತದೆ. ಮಾಂತ್ರಿಕ ಪ್ರಯೋಗ ದೂರ ಆಗ್ತದೆ. ದುಷ್ಟ ಶಕ್ತಿಗಳು ಮನೆಯಲ್ಲಿರುವಂಥದ್ದು ದೂರ ಹೋಗ್ತದೆ. ಈ ಒಂದು ಪ್ರಯೋಗ ನೀವು ಮಾಡಿಕೊಂಡ್ರೆ ಗೊಂಬೆಗಳಿಂದ ಆದಂತಹ ಮಾಂತ್ರಿಕ ಪ್ರಯೋಗಕ್ಕೆ ವಿಶೇಷವಾದ ಪರಿಹಾರ ಸಿಗುತ್ತೆ. ನಮಸ್ಕಾರ ವೀಕ್ಷಕರೇ.